ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ಸ್ ಏನಿದೆ ಆ ಪ್ರಾಡಕ್ಟನ್ನು ಇವತ್ತು ಇನ್ನೊಂದು ವಿಷಯ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ನಾವು ಜೀವಾಮೃತದ ಜೊತೆ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತೀರಿ. ಮಾಡ್ಬೋದು, ಖಂಡಿತ. ಜೀವಾಮೃತದ ಡ್ರಮ್ಗಳು 750 ಲೀಟರ್ಸು 1500 ಲೀಟರ್ಸ್ ಇದೆ. ಸೊ ನಾವೇನು ಮಾಡ್ತೀವಿ, ಈ ಜೀವಾಮೃತ ಹಾಕೋದಕ್ಕೂ ಮುಂಚಿತವಾಗಿ ಜೀವಾಮೃತ ರೆಡಿ ಮಾಡಿದಾಗ ಈ ರೀತಿ ಬ್ಯಾರಲ್ಗಳಲ್ಲಿ ನೋಡಿ, ಒಂದು ಬ್ಯಾರಲಲ್ಲಿ ನಮಗೇನಿದೆ ಶೇತ್ ಶೇತನ್ನು ನೀರು ಹಾಕಿ ಡೈಲ್ಯೂಟ್ ಮಾಡಿರ್ತೀವಿ. ಹಾಗೆ NPK ಡೈಲ್ಯೂಟ್ ಮಾಡಿರ್ತೀವಿ. ಈ ರೀತಿ ಡ್ರಮ್ಗಳಲ್ಲಿ ಶೇತನ್ನು ಇದನ್ನೆಲ್ಲ ಡೈಲ್ಯೂಟ್ ಮಾಡಿರೋದನ್ನು ಈ ಜೀವಾಮೃತನ ನಾವೇನು ಹೊಲಕ್ಕೆ ತೊಗೊಂಡು ಹೋಗ್ತೀವಿ, ತೋಟಕ್ಕೆ ತಗೊಂಡು ಹೋದಂಥ ಸಂದರ್ಭದಲ್ಲಿ ಹೋಗುವಾಗ ಈ ಜೀವಾಮೃತಕ್ಕೆ ಅಲ್ಲಿಂದ ಆ ಬ್ಯಾರಲಲ್ಲಿಂದ ಒಂದೊಂದು ಕೊಡಪಾನ ಶೇತ ನೀರನ್ನು NPK ನೀರನ್ನು ಈ ಬ್ಯಾರಲ್ಗೆ ತುಂಬಿಸಿ ಇದನ್ನು ನಾವೇನು ಮಾಡ್ತೀವಿ, ತೊಗೊಂಡೋಗಿ ತೋಟಕ್ಕೆ ಹಾಕ್ತೀವಿ. ಸರಿ ಅಲ್ವಾ? ಸೊ ನೀವು ಕೂಡ ಅಷ್ಟೇ ಜೀವಾಮೃತ ಮಾಡೋಂಥ ಟೈಮಲ್ಲಿ ಈ ರೀತಿಯೂ ಕೂಡ ಮಾಡಿಸ್ಬೋದು. ಒಳ್ಳೆ ರಿಸಲ್ಟ್ ಬರುತ್ತೆ. ಒಳ್ಳೆ ರಿಸಲ್ಟ್ ಅಂದರೆ ತುಂಬ ಅದ್ಭುತವಾದಂಥ ರಿಸಲ್ಟ್ ಬರುತ್ತೆ. ನೋಡಿ, ರೆಡಿಯಾಗಿರ್ತಕ್ಕಂಥ ಜೀವಾಮೃತ ಇದು. ಸರಿ ಅಲ್ವಾ? ಸೊ ಇದನ್ನು ನೀವೆಲ್ಲ ರೈತರಿಗೂ ಹೇಳಿ. ಯಾಕೆಂದರೆ ಪ್ರತಿ ವರ್ಷವೂ ಕೂಡ ಹೀಟು ಜಾಸ್ತಿ ಆಗುತ್ತೆ. ಪ್ರತಿ ವರ್ಷ ತಾಪಮಾನ ಜಾಸ್ತಿ ಆಗೋದ್ರಿಂದ ಹರಳುದಿರತಕ್ಕಂಥ ಸಮಸ್ಯೆ ತುಂಬ ಇದೆ. ರೈತರು ಅದಕ್ಕೆ ಬೇರೆ ಬೇರೆ ವಿಚಾರಗಳನ್ನು, ಬೇರೆ ಪ್ರಾಡಕ್ಟ್ಸ್ಗಳನ್ನು ತಂದು ಹಾಕ್ತಾ ಇರ್ತಾರೆ. ಸೊ ಹಾಗಾಗಿ ನಾವೇನು ಮಾಡ್ಬೋದು, ನಮ್ಮ ಶೇತು, ನಮ್ಮದು ಸಾಯಿಲ್ ಬೂಸ್ಟ್ರ್ ಅಂತ ನಾವು ಇಷ್ಟರು ಶೇತ್ ಆಗ್ಬೋದು, ಜಿಂಕು, ನಂತರ ನಮ್ಮದು NPK ಏನಿದೆ ಕಲ್ಚರು. ಸೊ ಇದರಲ್ಲಿ ಜೀವಾಮೃತದ ಜೊತೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಶೇತು NPK ನೀವು ಮಿಕ್ಸ್ ಮಾಡ್ಬೋದು, ಕಲ್ಚರು ಮಾಡ್ಬೋದು. ಸೊ ಒಳ್ಳೆಯ ಕೆಲಸ ಆಗುತ್ತೆ. ಜಿಂಕನ್ನು ಕೂಡ ಮಾಡ್ಬೋದು. ಸೊ ನಾನಿವಾಗ ಸದ್ಯ ಶೇತು NPKನ ಮಿಕ್ಸ್ ಮಾಡಿ ಹಾಕಿಸ್ತಾ ಇದ್ದೀನಿ. ನೀವು ಕೂಡ ಜೀವಾಮೃತನ ಅಟ್ಲೀಸ್ಟ್ ವರ್ಷಕ್ಕೆ ರೈತರಿಗೆ ನೀವು ಹೋಗಿ ಸಜೆಸ್ಟ್ ಮಾಡುವಾಗ 1-2 ಡ್ರಮ್ಮನ್ನು ನಮ್ಮ ಪ್ರಾಡಕ್ಟ್, ನಮ್ಮಲ್ಲೇನು ಜೀವಾಣು ಬೇಸ್ಡ್ ಗೊಬ್ಬರ ನಾವೇನು ಕೊಡ್ತೀವಿ NPK ಮತ್ತು ಶೇತನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಂದು ರೈತರಿಗೆ ಬರುತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಇದನ್ನು ನೀವು ಯಾವ ರೈತರಿಗೆ ನೀವು ಸಜೆಸ್ಟ್ ಮಾಡ್ತೀರಿ, ಯಾಕೆ ಅಂತ ಹೇಳಿದರೆ ನೋಡಿ, ರೈತರಿಗೆ ಒಂದೊಳ್ಳೆ ರಿಸಲ್ಟ್ ಕೊಡಬೇಕು, ಒಂದೊಳ್ಳೆ ಇಳುವರಿ ಬರಬೇಕು. ಅಡಿಕೆಯಲ್ಲಾಗ್ಬೋದು, ತೆಂಗಿನ ಗಿಡದಲ್ಲಾಗ್ಬೋದು, ಅಥವಾ ತೋಟಗಾರಿಕೆ ಬೆಳೆಗಳಾಗ್ಬೋದು, ಯಾವುದೇ ಬೆಳೆಗಳಾಗ್ಬೋದು. ನಾವು ಅವ್ರಿಗೊಂದು ಒಳ್ಳೆ ಅವ್ರ ಭೂಮಿನ ರೆಡಿ ಮಾಡಿದರೆ ಆ ತೋಟದಲ್ಲಿರ್ತಕ್ಕಂಥ 3/4% ಅಥವಾ 1/2%ಗೂ ಜಾಸ್ತಿ ಮಣ್ಣಿನಿಂದ ಬರ್ತಕ್ಕಂಥ ಎಲ್ಲ ರೋಗಗಳನ್ನು ತಡಿಬೋದು. ಹಾಗೆ ಭೂಮಿಯನ್ನು ಫಲವತ್ತತೆ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಈ ಪ್ರಾಡಕ್ಟನ್ನು ನೀವು ಬಳಸ್ತಕ್ಕಂಥ ಒಂದು ಮಾಹಿತಿನ ಎಲ್ರಿಗೂ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ನಿಮ್ಮ ಯಾರು ನಿಮಗೆ ಪ್ರಾಡಕ್ಟನ್ನು ಸಜೆಸ್ಟ್ ಮಾಡ್ತಾರೆ ಅವ್ರ ಹತ್ರ ಕೇಳಿ, ಅಥವಾ ನನಗೆ ನೀವು ಕಾಲ್ ಮಾಡ್ಬೋದು 8806333444. ನನ್ನ ನಂಬರ್ಗೂ ಕೂಡ ಈ ಜೀವಾಮೃತ, ಈ ನಮ್ಮ ಶೇತು, NPK, ಕಲ್ಚರ್ ಇದನ್ನು ಬಳಸ್ತಕ್ಕಂಥ ವಿಚಾರವಾಗಿ ನಿಮಗೆ ಮಾಹಿತಿ ಬೇಕು ಅಂತ ಅನಿಸಿದರೆ, ಹೆಚ್ಚಿನ ಮಾಹಿತಿ ಮಾತ್ರ ಕಾಲ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದೊಳ್ಳೆ ಭೂಮಿನ, ಕ್ವಾಲಿಟಿಯುತವಾದಂಥ ಒಂದು ಭೂಮಿಯನ್ನು ರೆಡಿ ಮಾಡಿಕೊಳ್ಳಿಕ್ಕೆ, ಭೂಮಿಯಲ್ಲಿ ಒಂದೊಳ್ಳೆ ಜೀವ ಸಂಕುಲಗಳ ವೃದ್ಧಿ ಆಗಲಿಕ್ಕೆ ನಮ್ಮ ನೆಟ್ ಸರ್ಫ್ ಕೊಡ್ತಕ್ಕಂಥ ಬಯೋಫಿಟ್ ಪ್ರಾಡಕ್ಟ್ಸು ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಎಲ್ಲರಿಗೂ ಹೇಳೋಣ, ಎಲ್ಲರಿಗೂ ಕೊಡೋಣ ಅಂತ ಹೇಳ್ತಾ, ಸೊ ಒಳ್ಳೆಯದಾಗಲಿ ಎಲ್ಲರಿಗೂ. ಜೈ ಸಾವಯವ ಕೃಷಿ, ಜೈ ನೆಟ್ ಸರ್ಫ್. ಥ್ಯಾಂಕ್ ಯು.